ನಾವು ಅವ್ರ ಅಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚ ಅವ್ರನ್ನ ನಂಬಲಿಲ್ಲ ಅಂತಂದ್ರೆ ಅವ್ರ ಜೊತೆ ಇದ್ದಂಥವ್ರು ನಾವು ಅವತ್ತಲ್ಲ ಯಾವತ್ತೂ ಕೂಡ ಅವರು ನಮಗೆ ಏನು ಮಾಡಲ್ಲ, ಅವ್ರ ಕ್ಯಾರೆಕ್ಟರ್ ಏನು ಅಂತ ನಮಗೆ ಗೊತ್ತು, ಅದಕ್ಕೆ ನೀವು ಲೇಪ ಹಾಕೋಕೆ ಹೋಗ್ಬೇಡಿ ನಾನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈದೆ ಅವರಿಗೆ. ಬೈದಾದ್ಮೇಲಿಂದ ಅವ್ರು ನನಗೆ ಫೋನ್ ಮಾಡೋದು ನಿಲ್ಲಿಸ್ಬಿಟ್ರು. ಬಟ್ ಕೋರ್ಟ್ ಮೇಲೆ ಕೇಸ್ ಹಾಕಿದ್ದೀನಿ ಅದು ಇದು ಅಂದರು. ಸರಿ ಆಯಿತು, ಬಂದು ಕೋರ್ಟಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಕೇಳಿದೆ, ಬೀಯಿಂಗ್ ಎ ಗೌರ್ಮೆಂಟ್ ಅಫಿಷಿಯಲ್ ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನನಗೆ ಕೇಸ್ ಬಂದೈತೆ, ನಾನು ನ್ಯಾಯ ಕೊಡ್ಸೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ಈ ವ್ಯಕ್ತಿ ಕ್ಯಾರೆಕ್ಟರ್ನ ನಾನು ಹೇಳಲೇಬೇಕು. ಬೀಯಿಂಗ್ ಎ ಗೌರ್ಮೆಂಟ್ ಅಫಿಷಿಯಲ್ಲು, ಇವ್ರು ಸಿನಿಮಾ ಮೇಳಿಗೆ ಯಾವುದಾದ್ರು ಪ್ರೆಸ್ ಕ್ಲಬ್ ಅದು ಇದು ನಡೀತು ಅಂದರೆ ಅದರಲ್ಲಿ ಟಿ ಶರ್ಟ್ ಹಾಕೊಂಡು ನಿಂತಿರ್ತಾರೆ ಅವರು, ಆ ಸಿನಿಮಾದವ್ರದ್ದು ಪ್ರಮೋಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಇದನ್ನೆಲ್ಲ ನೋಡಿದಾಗ ಅನಿಸಿದೇನಪ್ಪ ಅಂತ ಹೇಳ್ತು ಅಂದರೆ, ಯಾರೋ ನಾನು ಇದು ನನ್ನ ಅಸಂಪ್ಷನ್ನು, ನಾನು ಇವಾಗಲೇ ಹೇಳ್ತಿದ್ದೀನಿ, ದಯವಿಟ್ಟು ಇದು ಯಾರೋ ಅಫೆಂಡ್ ಮಾಡ್ಕೋಬೇಡಿ. ಯಾರೋ ಅಭಿಮಾನಿಗಳು, ಯಾರೋ ಬೇರೆ ಕಂಟೆಸ್ಟೆಂಟ್ ಅಭಿಮಾನಿಗಳು ಯಾರೋ ಇದನ್ನೇ ಹೈಲೈಟ್ ಮಾಡ್ಕೊಂಡು ಅವ್ರ ವೋಟ್ನ ಡ್ರಾಪ್ ಮಾಡೋದಕ್ಕೆ ಅಂತ ಮಾಡಿ ಅಂತ ಹೇಳಿದಾರೋ, ಅಥವಾ ಅವ್ರು ಅದನ್ನೇ ಲಾಭ ಇಟ್ಕೊಂಡು ನಾನು ಮಾಡ್ಕೊಡ್ತೀನಿ ನಿಮಗೆ, ಅವ್ರ ವೋಟ್ನ ಡ್ರಾಪ್ ಮಾಡ್ತೀನಿ, ಅವ್ರು ನೆಗೆಟಿವ್ ಮಾಡ್ತೀನಿ ಅಂತ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ. ಈ ಮೇಲ್ನೋಟ ನೋಡ್ತು ಅಂತಂದ್ರೆ ಪ್ರಯಾಗಿಸ್ತಿ ಸೂತ್ರಧಾರ ಅಷ್ಟೇ. ಪ್ರಯಾಗ್ ಪ್ರತಾಪ್ಗೂ ಏನು ಲಿಂಕ್ ಏನು ಅಂತ ಏನು ಇಲ್ಲ ಸರ್. ಈಗ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲಿ ಮುಟ್ಟು ನೋಡ್ಕೊಳ್ತಾ ಇದ್ದಾರೆ ಇವರು. ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಪ್ರತಾಪ್ ಸರ್ದು ವಿಡಿಯೋನ ನೀವು ನೋಡಿದ್ದೀರಾ. ಅವ್ರೇನಂತ ಹೇಳ್ತಾರೆ, ಆ ದುಃಖದಲ್ಲಿ ಅವತ್ತು ಬಿಗ್ ಬಾಸ್ ಟಿವಿನಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳ್ತಾರೆ, ಏನಂತ, ನನಗೆ ಕೋವಿಡ್ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ತುಂಬ ದುಃಖ ಆಯಿತು, ತಲೆ ಮೇಲೆ ಹೊಡೆದ್ರು, ನನಗೆ ಇದಾಯಿತು ಅಂತ ಅಂದ್ಬಿಟ್ಟು. ಎಲ್ಲಾದರೂ ಇವ್ರ ಹೆಸರು ಉಲ್ಲೇಖ ಮಾಡಿದಾರಾ? ಇಲ್ಲ. ಅಲ್ಲಿದ್ದಂಥವ್ರು 4 ರಿಂದ 5 ಜನ ನೋಡಲ್ ಆಫೀಸರ್ಸು, ಅದರಲ್ಲಿ ಇವರು ಕೂಡ ಒಬ್ಬರು. ಆ 4-5 ಜನ ಏನಾದ್ರೂ ಇವ್ರು ಬಿಟ್ಟು ಇವ್ರು ಹೊರತುಪಡಿಸಿ ಯಾರಾದರೂ ಬಂದು ಮಾಧ್ಯಮ ಜೊತೆ ಮಾತಾಡ್ತಿದ್ದಾರಾ? ಇಲ್ಲ. ಈ ಒಬ್ಬಳೇ ಯಾಕೆ ಮಾತಾಡ್ತಾ ಇದ್ದಾರೆ? ಈಗ ಮಾತಾಡಿದ್ರೆ ಅವರೇ ಪ್ರಯಾಗ್ ಪಕ್ಕ ಇನ್ನೊಬ್ರು ಕೂತಿದ್ದಾರೆ, ಆ ವ್ಯಕ್ತಿನೂ ರೈಸ್ ಮಾಡಬೇಕಾಗಿತ್ತು. ಪರ್ಸನಲ್ ಬಿಸ್ನೆಸ್ ಏನು ಇವ್ರಿಗೇನು ಲಿಂಕ್ ಇಲ್ಲ, ಏನು ಇಲ್ಲ. ಇದು ಹೀಗೆ ಹೊರಟಾಗಿದ್ದಕ್ಕೆ ಅವರು ಶುರು ಮಾಡಿದ್ದು ಏನಂತಂದ್ರೆ, ಅಂದ್ರೆ ಇವ್ರು ಹೊಡೆದಿದ್ದಾರೆ, ಅವತ್ತು ತಲೆಗೆ ಹೊಡೆದಿದ್ದಾರೋ ಅಥವಾ ಹೀಗೆ ಮಾಡಿದಾರೋ, ಕೆಟ್ಟದಾಗ ಮಾತಾಡಿದಾರೋ, ಇದನ್ನ ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ ಮಾಧ್ಯಮದ ಮುಖಾಂತರ ಬಂದ್ಬಿಟ್ಟು ಅವನ ಅಂತವನು, ಇವನಿಂತವನು, ಅವ್ನು ಫ್ರಾಡು, ಅವನು ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟು ದಿನ ಮರೆಮಾಚ್ಕೊಡ್ತು ಹೇಳಿ? ಬಿಗ್ ಬಾಸ್ ಮನೆಯಲ್ಲಿ 77 ಕ್ಯಾಮ್ರಾ ಏನೋ ಇದೆ, 70-75 ಕ್ಯಾಮ್ರಾನೋ ಇದೆ. ಅಷ್ಟು ಕ್ಯಾಮ್ರಾ ಮುಂದ್ಗಡೆ ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗ್ಬೋದು? ಈ ಕಂಟೆಸ್ಟ್ಗಳೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಅವನು ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಅವನು ಇದು ಮಾಡ್ತಾ ಇದ್ದಾನೆ, ಅದು ಮಾಡ್ತಾ ಇದ್ದಾನೆ ಅಂತ. ಇವ್ರುಗಳೆಲ್ಲ ಹತ್ರಲ್ಲ, ಇವ್ರುಗಳೆಲ್ಲ ಸೈಡಲ್ಲಿ ಕೂತಿದ್ರಲ್ಲ, ಇವ್ರುಗಳೆಲ್ಲ ಬೇಜಾರು ಮಾಡ್ಕೊಳ್ತಿದ್ರಲ್ಲ. ಹೌದು. ಅವಾಗೆಲ್ಲ ಅದೆಲ್ಲ ಡಿಫ್ರೆಂಟ್, ಅದು ಸಪ್ರೇಟ್ ಅಂತನಾ? ಒಂದು ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಂದ್ರೆ ಕೆಲವು ನ್ಯಾಚುರಲ್ ಪ್ರೊಸೆಸ್ ಆಗೇ ಆಗುತ್ತೆ. ಅಳು, ನಗು, ದುಃಖ, ಸೋಲಾದಾಗ ಬೇಜಾರಾಗೋದು, ಗೆದ್ದಾಗ ಹಿಗ್ಗೋದು, ಇದು ಕಾಮನ್ ಪ್ರೋಸೆಸ್. ಅದನ್ನ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಅದನ್ನೇ ಹೈಲೈಟ್ ಆಗಿ ಮಾಡ್ಕೊಂಡು ಈ ಡಾಕ್ಟರ್ ಪ್ರಯಾಗ್ ಅನ್ನುವಂಥ ವ್ಯಕ್ತಿ ಈ ಥರ ಮಾತಾಡ್ತಾ ಇದ್ದಾರೆ. ಆಮೇಲೆ ಮಾಧ್ಯಮದವ್ರಿಗೆ ಗೊತ್ತಿರಲಿ, ಈ ವಿಡಿಯೋ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಇನ್ನೆರಡೇ ದಿನ ಅವ್ರು ಮಾಡೋದು. ಈ ಬಿಗ್ ಬಾಸ್ ವೋಟಿಂಗ್ ಎಲ್ಲ ಮುಗಿದ್ಮೇಲೆ ಪಾಪ ಅವರು ಪ್ರಯಾಗ್ ಹತ್ರನೂ ಮಾತಾಡಲ್ಲ, ಅವ್ರ ಹೆಸರನು ಸಾರಂಗ್ ಹತ್ರನೂ ಮಾತಾಡಲ್ಲ, ಅಥವಾ ಇನ್ನೊಬ್ರ ಹತ್ರನೂ ಮಾತಾಡಲ್ಲ. ಸಾರಂಗ್, ನಾನು ನಿನ್ಗೆ ಹೇಳೋದೇನಪ್ಪ ಅಂತ ಹೇಳ್ತು ಅಂದರೆ, ನೆನ್ನೆ ರಾತ್ರಿನೂ ನೀನು ಮಾತಾಡಿದೀಯ, ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀನೇ ಫೋನ್ ಮಾಡಿದ್ದದ್ದು. ಸುಮ್ಮನೆ ಅವನ ಹತ್ರ ಇನ್ನೊಂದು ಸುಳ್ಳು ಹೇಳ್ಕೊಂಡು ನಾನು ಮಾಡಿದ್ದೆ ಅಂತ ಅಂದ್ಬಿಟ್ಟು ಹೇಳ್ಬೇಡ. ನಾನು ಯಾರಿಗೂ ಫೋನ್ ಮಾಡೋಕೆ ಹೋಗೇ ಇಲ್ಲ. ನೆನ್ನೆ ಬೆಳಗ್ಗೆ ನಿನಗೆ ನಾನು ಫೋನ್ ಮಾಡಿದ್ದೆ, ಅದು ಸತ್ಯ. ನಾನೇ ಈ ವಿಡಿಯೋ ಬೈಟ್ಸ್ ಕೊಡೋಕ್ಕಿಂತ ಮುಂಚೆ ನಾನು ಫೋನ್ ಮಾಡಿದೆ, ನಿನ್ನ ಜೊತೆ ಮಾತಾಡಿದೆ, ನೀನು ಹೇಳಿದೆ ನಾವು ರೆಕಾರ್ಡಿಂಗ್ ಮಾಡ್ಕೊಳ್ತೀವಿ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ನಾನು ಅದರಲ್ಲೂ ಕ್ಲಿಯರಾಗಿ ಹೇಳಿದ್ದೀನಿ. ಸತ್ಯ ಮಾತಾಡೋದಕ್ಕೆ ನಾನು ಯಾಕೆ ಭಯ ಪಡಬೇಕು? ಇರೋವಂಥ ವಿಚಾರ ಮಾತಾಡ್ತಿದ್ದೀನಿ. ನೀನು ದುಡ್ಡು ಕೊಟ್ಟರು ಸತ್ಯ, ನೀನು ಹೌದು ಕಂಪ್ನಿಗೆ ದುಡ್ಡು ಕೊಟ್ಟರು ಸತ್ಯ. ಆದರೆ ನೀನು ಹೇಳ್ತಿರೋಂಥ ಮಾತನ್ನ ಮ್ಯಾನ್ಪುಲೇಟ್ ಮಾಡ್ತಾ ಇದೆಯಲ್ಲ. ನಮಗೆ ಅವತ್ತು ನನ್ನ ಪಾಪ್ಯುಲಾರಿಟಿ ಬೇಕು, ಪ್ರತಾಪ್ ಸರ್ ಜೊತೆ ನನಗೆ ಪಾಪ್ಯುಲಾರಿಟಿ ಬೇಕು, ನಮ್ಮ ಕೃಷಿ ಉಡಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಕರ್ನಾಟಕದಲ್ಲಿ ಕೃಷಿ ಉಡಾನ್ ಅನ್ನುವಂಥದ್ದು ದೊಡ್ಡ ವಿಚಾರ ಆಗಬೇಕು ಅಂತ ಅಂದ್ಬಿಟ್ಟು ಅವತ್ತೆಲ್ಲ ಮಾತಾಡ್ದಂಥವ್ನು ನೀನು. ಇವತ್ತು ನೀನು ಯಾರೋ ಒಬ್ಬ ಪ್ರವೋಕ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಬರ್ತಾ ಇದೆಯಲ್ಲ, ಇದು ನಿನಗೆ ಎಷ್ಟು ಸಮಂಜಸ ಅಂತ ಅನ್ಸುತ್ತೆ? ನಾನು ನಿನ್ನನ್ನು ಬರಬೇಡ ಅಂತ ತಡಿತಾ ಇಲ್ಲ. ದಯವಿಟ್ಟು ನೆನ್ನೆ ರಾತ್ರಿನೂ ಅದನ್ನೇ ಹೇಳಿದ್ದೀನಿ, ನಿನ್ನ ಹತ್ರ ರೆಕಾರ್ಡಿಂಗ್ ಇದ್ರೆ ದಯವಿಟ್ಟು ಅದನ್ನು ಮಾಧ್ಯಮದವ್ರು ಕೊಡು. ನೆನ್ನೆ ರಾತ್ರಿ ಕ್ಲಿಯರಾಗಿ ಹೇಳಿದ್ದೀನಿ, ದಯವಿಟ್ಟು ಸ್ಟಾಪ್ ಮಾಡಬೇಡ, ಎಲ್ಲ ಮಾಧ್ಯಮದಲ್ಲಿ ಬಂದು ಕೂತ್ಕೊ ಮಾತಾಡು, ಪೊಲೀಸ್ ಕಂಪ್ಲೇಂಟ್ ಕೊಡು, ಕೋರ್ಟ್ ಕೇಸ್ ಹಾಕು, ಪ್ರತಿಯೊಂದು ಮಾಡು ಅಂತ ಹೇಳಿದ್ದೀನಿ ನಾನು. ಇವತ್ತು ಮಾಧ್ಯಮದ ಮುಂದೆ ಅದನ್ನೇ ಹೇಳ್ತಾ ಇದ್ದೀನಿ. ಸತ್ಯ ಏನು ಅಂತಂದ್ಬಿಟ್ಟು ಜನಕ್ಕೆ ಗೊತ್ತಾಗಲಿ. ಈಗ ನಾನು ಭಯ ಪಡೋದಾಗಿದ್ದರೆ, ನಾನು ಹೈಡ್ ಮಾಡೋದಾಗಿದ್ದರೆ ನಾನು ಅವನಿಗೆ ಫೋನ್ ಮಾಡಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಬರಬೇಡ ನೀನು, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಇದೇ ಹೇಳ್ಬೇಡ, ಅದೇ ಹೇಳ್ಬೇಡ ಅನ್ಬೇಕಾಗಿತ್ತು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾಡು, ದಯವಿಟ್ಟು ಮಾತಾಡು, ನಿನ್ನ ಹತ್ರ ಏನೇನು ಸತ್ಯ ಆಯ್ತು ಅದು ಮಾತಾಡು, ಏನು ಸತ್ಯ ಐತೆ ಅಂತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇನ್ನೊಂದು, ನೀವು ಕೊಟ್ಟಂಥ ಡ್ರೋನು ವರ್ಕ್ ಆಗ್ತಿಲ್ಲ, ಅದು ನಿಜಾನ ಸುಳ್ಳ ಏನು ಅಂತ?
ಸರ್ ಈಗ ನಿಮಗೆ ಒಂದು ವಿಡಿಯೋ ಕಳಿಸಿದ್ದೀನಿ ಆಗಸ್ಟ್ 23ನೇ ತಾರೀಕು ಫ್ಲೈ ಮಾಡಿರೋದು ಅದೇ ಡ್ರೋನ್ ನಾವು ಕೊಟ್ಟಿದ್ದು ಆಗಸ್ಟ್ 23ಗೆ. ಆಗಸ್ಟ್ 10ನೇ ತಾರೀಕು 12ನೇ ತಾರೀಕು ಫ್ಲೈ ಮಾಡಿದ್ದು. 23ನೇ ತಾರೀಕು ಅದನ್ನ ಪ್ರತಾಪ್ ಸರ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಫೇಸ್ಬುಕ್ಕಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಅದು ಓಡ್ತಾ ಇದೆ, ಹಾರ್ತಾ ಇದೆ. ಈಗ 6 ತಿಂಗಳ ಹಿಂದೆ ಮಾಡಿರುವಂಥದ್ದು. ಆಕ್ಚುಲಿ ಅದು ನಮ್ದಲ್ಲ, ಅಸೆಂಬಲ್ಡ್. ಅದು ಅವ್ರ ಉದ್ದೇಶ ಏನಿತ್ತು ಅಂತಂದ್ರೆ ಅವರು ವರ್ಕ್ ಆಗದೆ ಇರೋದು ಅದು ನಿಮ್ದಲ್ಲ ಡ್ರೋನ್, ಅವ್ರು ಹೇಳ್ತಿರೋ ಸುಳ್ಳು ಅಂತ. ಸರ್ ಈಗ ನಿಮಗೆ ನಾನೊಂದು ವಸ್ತು ಕೊಟ್ಟಿರ್ತೀನಿ, ಕ್ಯಾಮ್ರಾ ಕೊಟ್ಟಿರ್ತೀನಿ, ಒಂದು ಕ್ಯಾಮ್ರಾನ. ನಿಮ್ಮ ಹತ್ರ ಕ್ಯಾಮ್ರಾ ಐತೆ, ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು, ನಾನು ಮಾರಿರೋದು ಕ್ಯಾಮ್ರಾನ. ನೀವೇನ್ ಬೇಕಾದ್ರೂ ಪಾರ್ಟ್ಸ್ನ ಮುರಿದಾಕ್ಬಿಟ್ಟು ಇದು ವರ್ಕ್ ಆಯ್ತಿಲ್ಲ ಅಂತ ನೀವು ಹೇಳಕ್ಕಾಗಲ್ಲ, ನಿಮ್ಮ ಕೈಲಿ ಆಗುತ್ತೆ ಹೇಳ್ಬೋದು ತಾನೆ ಈಸಿಯಾಗಿ. ನಮ್ಮ ಕಂಟ್ರೋಲಲ್ಲಂತೂ ಇಲ್ಲ, ಅವ್ರ ಕಂಟ್ರೋಲಲ್ಲೇ ಇರೋದು. ಅದು ವರ್ಕ್ ಆಗ್ತಿಲ್ಲ ಅಂತ ಅವ್ನಿಗೇನೆ, ಅವನಿಗೆ ಯಾರೋ ಪ್ರವೋಕ್ ಮಾಡ್ತಾ ಇದ್ದಾರೆ. ಲೆಕ್ಕ ಕೊಡಿ, ಪ್ರಯಾಗ್ ಏನ್ ಹಣೆ ಬರ ಇವನಿಗೆ ಸಾರಂಗಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕರ್ಸುವಂಥದ್ದು. ನನ್ನ ಹತ್ರ ₹1 ಇಲ್ಲ ಸರ್ ಅಂತ ಹೇಳ್ತಾನೆ. ಪುಣೆಯಿಂದ ಇಲ್ಲಿ ಬರೋದಕ್ಕೆ 4,500 5,000. ಅದು ಹಿಂದಿನ ದಿನ ಬುಕ್ ಮಾಡ್ಬೇಕಾದ್ರೆ ₹8,000 ಟಿಕೆಟ್. ₹8,000 ಟಿಕೆಟ್ನ ಒಬ್ರು ಅವ್ರಿಗೆ ಬುಕ್ ಮಾಡ್ಕೊಡ್ತಾ ಇದ್ದಾರಂತೆ. ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಪ್ರಯಾಗ್. ನಾನು ಆಮೇಲೆ ನೀವು ಮಾಡಿದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಕೂತ್ಕೊಳ್ಳಿ ಅಂತಲ್ಲ. ಅವನು ಹೇಳಿದ್ದೇನು ಅಂದ್ರೆ, ಮೊನ್ನೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಓಡಾಡೋಕ್ಕೂ ದುಡ್ಡಿಲ್ಲ ಅಂತ ಹೇಳ್ದ. 65 ಲಕ್ಷ ಇದ್ದೇನು ಸರ್ ಕ್ಲಾರಿಟಿ? 65 ಲಕ್ಷ ಇಲ್ಲ ಸರ್, ಅವ್ರು ಕೊಟ್ಟಿರೋದು ಒಂದು 30 ಲಕ್ಷನೋ 35 ಲಕ್ಷನೋ. 65 ಲಕ್ಷ ಸರ್ ನಾನು ಹೇಳ್ತೀನಿ ಕೇಳಿ, ಅವ್ನು ಬರ್ದಿರೋದು ಎಸ್ಟಿಮೇಷನ್ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಹೆಂಗೆ ಬರ್ದಿದ್ದಾನೆ ಅಂತ ಹೇಳ್ತು ಅಂತಂದರೆ, ನಮಗೆ ಇದು ಕೊಡಬೇಕು. ಒಂದು ನಿಮಿಷ, ಅದು ಒಂದು ಎಸ್ಟಿಮೇಷನ್ ಕಾಪಿ ಕಳಿಸಿದ್ರು ನೋಡಿ. ಎಸ್ಟಿಮೇಟ್ ಆಫ್ ಅಮೌಂಟ್ ಎಟ್ ಟು ಬಿ ರಿಕವರ್ಡ್ ಅಂತ ಅಂದ್ಬಿಟ್ಟು ಬರ್ದಿದ್ದಾರೆ. ಓಕೆ ನೋಡಿ, ಅವ್ನು ಕೊಟ್ಟಿರೋದು ಏನಪ್ಪ ಅಂತಂದರೆ, 20ನೇ ತಾರೀಕು 4.5 ಲಕ್ಷ ಕೊಟ್ಟಿದ್ದಾರೆ. 9ನೇ ತಾರೀಕು 38,75,000 ಕೊಟ್ಟಿದ್ದಾರೆ. 10ನೇ ತಾರೀಕು 3 ಲಕ್ಷ ವಾಪಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದ್ದಾನೆ ಅವನು. ಆಯಿತಾ, ಅದಾದಮೇಲೆ ₹50,000 ಒಂದು ಸಾರಿ, 1.5 ಲಕ್ಷ ಒಂದು ಸಾರಿ, ನನ್ನ ಹತ್ರ ₹1,000 ಇಸ್ಕೊಂಡಿದ್ದಾನೆ ನಾನು ಬಿಲ್ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು. ಅದು ನೆನ್ನೆ ನಿಮಗೆ ಕಳಿಸ್ಕೊಡ್ತೀನಿ, ಅದನ್ನು ಕೂಡ ಸ್ಕ್ರೀನ್ಶಾಟ್ನ. ಅಷ್ಟೆಲ್ಲ ದುಡ್ಡು ಇಸ್ಕೊಂಡಿದ್ದಾನೆ ಅವನು. ಆಲ್ಮೋಸ್ಟ್ ಸುಮಾರು ಇಸ್ಕೊಂಡಿದ್ದಾನೆ, ಒಂದು 4-5 ಲಕ್ಷ ರೂಪಾಯಿ ಕ್ಯಾಶೇ ಇಸ್ಕೊಂಡಿದ್ದಾನೆ. ಅಂದರೆ ಬಂದಾಗ 10,000 ಕೊಡಿ, 15,000 ಕೊಡಿ, 20,000 ಕೊಡಿ ಅಂತ ಅಂದ್ಬಿಟ್ಟೆಲ್ಲ ಇಸ್ಕೊಂಡಿದ್ದಾನೆ. ನಾವು ಪಾಪ ಕಷ್ಟದಲ್ಲಿದ್ದಾನಲ್ಲ, ಯಾಕೆಂದರೆ ಅವನಿಗೆ ಕಂಪ್ನಿ ಎಲ್ಲ, ಅವನು ಸರಿಯಾಗಿ ಕಂಪ್ನಿ ನಡೆಸ್ಕೊಂಡು ಹೋಗಲಿಲ್ಲ. ಅವನು ಕೃಷಿ ಉಡಾನ ರೈತರ ಹತ್ರ ಆ್ಯಕ್ಚುಲಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.